ಇದು ಇಲ್ಲಿ ಗಂಟೆ ಆಗ್ಬಿಟ್ಟಿತ್ತು ಇಷ್ಟಪ್ಪ. ಅದರಿಂದ ಗೊತ್ತಾಯ್ತು ನನಗೆ ಈ ಥರ. ನಾನು ಯಾಕೆ ಬಂದೆ ಅಂದರೆ ಆಯುರ್ವೇದಿಕ್ ಅಂದರೆ ಇದು ಅದು ಬುಡ್ದಿನ ತೆಗೆದಾಗ್ಬಿಡುತ್ತೆ ನೋಡಿ. ಬಿ ಪಿ, ಶುಗರು, ಕ್ಯಾನ್ಸರು, ಏಡ್ಸು ಎಲ್ಲ ಕಾಮನ್ನೇ, ಎಲ್ಲ ಒಂದೇ ಫ್ಯಾಮಿಲಿ. ನೀವು ನೋಡ್ತಾ ಇದ್ರೆ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಜೊತೆ ಪೇಷಂಟ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಸದ್ಯಕ್ಕೆ ಅವ್ರ ಕಂಡೀಷನ್ ಹೇಗಿದೆ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀನಿವಾಸ್. ಎಲ್ಲಿಂದ ಬಂದಿರೋದು? ಪಾವಗಡ. ಓಕೆ, ನಿಮ್ಮ ವಯಸ್ಸು ಎಷ್ಟಿದೆ ಸರ್? 57. ಸರ್, ಫಸ್ಟ್ ಟೈಮ್ ನಿಮ್ಗೆ ಈ ಥರ ಕ್ಯಾನ್ಸರ್ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ನಮಗೆ ಮೇಲೆ ಗೊತ್ತಾಯ್ತು. ಏನು ಕ್ಯಾನ್ಸರ್ ಅಂತ? ಅದು ಹೆಡ್ ಅಂಡ್ ಕ್ಯಾನ್ಸರ್ ಅಂತ. ಓಕೆ, ಅದಕ್ಕಿಂತ ಮುಂಚೆ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಇತ್ತಾ, ನೋವಾಗೋದು ಆ ರೀತಿ? ಏನು ಗೊತ್ತಾಗಲಿಲ್ಲ. ನೀವು ಏನು ಕಂಗಾರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಿ, ಹೆಂಗ್ ಗೊತ್ತಾಯ್ತು ನಿಮ್ಗೆ ಕ್ಯಾನ್ಸರ್ ಆಯ್ತು ಅಂತ? ಇದು ಇಲ್ಲಿ ಗಂಟೆ ಆಗ್ಬಿಟ್ಟಿತ್ತು ಇಷ್ಟಪ್ಪ. ಅದರಿಂದ ಗೊತ್ತಾಯ್ತು ನಮ್ಗೆ ಈ ಥರ ಕ್ಯಾನ್ಸರ್ ಸಿಂಪ್ಟಮ್ ಇದೆ ಅಂತ. ಆಮೇಲೆ ಟ್ರೀಟ್ಮೆಂಟ್ ಏನಾದ್ರು ಕೊಡ್ಸಿದ್ರಾ? ಸರ್ಜರಿ ಮಾಡಿದ್ರಾ? ಇಲ್ಲ, ಸರ್ಜರಿ ಇಲ್ಲ, ಕೀಮೋ ತಗೊಂಡು. ಕೀಮೋ, ರೇಡಿಯೇಷನ್ ಅಷ್ಟೇ. ಎಷ್ಟು ಮಾಡಿಸಿದಿರಾ? 4. ಓಕೆ ಸರ್, ಇವಾಗ ಮೇಲ್ ಗೊತ್ತಾಯ್ತು ಅಂತ ಹೇಳಿದ್ರಿ. ಸೊ ಈಗ ಕೀಮೋ ಎಲ್ಲ ಕೊಡ್ಸಾದ್ಮೇಲೆ ಹೇಗಿದ್ರಿ? ಊಟ ಎಲ್ಲ ನಾರ್ಮಲ್ ಆಗಿ ಮಾಡ್ತಾ ಇದ್ದೀರಾ? ಏನೋ ಪೇನ್ ಏನೂ ಇಲ್ಲ? ಏನೂ ಇಲ್ಲ. ಇವಾಗ ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದು ಯಾಕೆ? ನಾನು ಯಾಕೆ ಬಂದೆ ಅಂದರೆ ಆಯುರ್ವೇದಿಕ್ ಅಂದರೆ ಇದು ಅದು ಬುಡ್ದಿನ ತೆಗೆದಾಗ್ಬಿಡುತ್ತೆ. ಓಕೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮಗೆ? ಅದು ಅಲ್ಲೇ ಸರ್ಚ್ ಮಾಡಿದೆ. ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಹೇಗೆ ಅನಿಸ್ತದೆ ನಿಮ್ಗೆ? ಚೆನ್ನಾಗಿದೆ, ಸ್ಟಾಫ್ ಚೆನ್ನಾಗಿದೆ. ಇಷ್ಟ ಆಯ್ತಾ? ಡಾಕ್ಟರ್ ಜೊತೆ ಮಾತಾಡಿದ್ದೆಲ್ಲ ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿದೆ. ಓಕೆ, ಇವಾಗ ನಿಮ್ಮ ಫ್ಯಾಮಿಲಿ ಬೇರೆ ಯಾರಾದ್ರೂ ಈ ಥರ ಕ್ಯಾನ್ಸರ್ ಆಗಿತ್ತು ಅಥವಾ ನಿಮಗೆ ಫಸ್ಟಾ? ನೋಡಿ, ಕಾಯಿಲೆ ಬರೋದು ಕಾಮನ್ನು, ಅದು ಭಯ ಪಡೋದೇ. ಕ್ಯಾನ್ಸರ್ ಅಂತ ಯಾಕೆ ಭಯ ಪಡಬೇಕು? ಅದು ದಟ್ ಈಸ್ ಅದು ಒಂಥರ ಡಿಸೀಸ್ ಅಷ್ಟೇ. ಕ್ಯಾನ್ಸರು, ಏಡ್ಸು ಎಲ್ಲ ಕಾಮನ್ನೇ, ಎಲ್ಲ ಒಂದೇ ಫ್ಯಾಮಿಲಿ. ಬಿ ಪಿ ತಗೊಳ್ಳೋರು 1000 ರೂಪಾಯಿ ತಗೊಳ್ಬೇಕು, ಶುಗರ್ ಇರೋರು 1000 ರೂಪಾಯಿ ತಗೊಳ್ಬೇಕು. ಇದು ಹಂಗಲ್ಲ. ನಾನು ಹೆವಿ ಸ್ಮೋಕರ್, ಐ ಆಮ್ ಎ ಕ್ರೋನಿಕ್ ಸ್ಮೋಕರ್. ಬಿಟ್ಟೆ ಮೇಲಾಗೋಯ್ತು. ಇವಾಗಲೂ ಸರ್ ಹೇಗೋ ಮೆಡಿಸಿನ್ ತೊಗೊಂಡಿದ್ರೆ ಇಲ್ಲಿ ಬಂದು ಡಾಕ್ಟರ್ ಜೊತೆ ಕೂಡ ಮಾತಾಡಿದ್ರ, ನೆಕ್ಸ್ಟ್ ಬರ್ತಾ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ರಿಕವರಿ ಆಗಿ ಬರಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.